ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲೇ ನನ್ನನ್ನು ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನನ್ನು ಆರಿಸಿಕೊಂಡೆ. ನನ್ನೇಸುವೆ ನಿಮಗೆ ಸ್ತೋತ್ರ, ನನ್ನೇಸುವೆ ನಿಮಗೆ ಸ್ತೋತ್ರ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 26ನೇ ಅಧ್ಯಾಯ 1ರಿಂದ 18ರವರೆಗೆ ಧ್ಯಾನಿಸೋಣ. ಇದರ ಟೈಟಲ್ ನೋಡೋದಾದ್ರೆ, ಅಗ್ರಿಪ್ಪ ರಾಜನ ಮುಂದೆ ಪೌಲನ ಪ್ರತಿವಾದ. ಪೌಲನು ನ್ಯಾಯಾಧಿಪತಿಗಳು, ನ್ಯಾಯಸ್ಥಾನ, ಪ್ರಧಾನ ಯಾಜಕರು, ಧರ್ಮಶಾಸ್ತ್ರಿಗಳು, ರಾಜ್ಯಪಾಲ ಫೆಲಿಕ್ಸ, ರಾಜ್ಯಪಾಲ ಫೆಸ್ತ ಇವರೆಲ್ಲರ ಮುಂದೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ನಜರೇತಿನ ಯೇಸು ಕ್ರಿಸ್ತರೇ ಲೋಕೋದ್ಧಾರಕ, ಅಭಿಷಕ್ತನಾದ ಮೆಸ್ಸಿಯ ಎಂದು ಧೈರ್ಯದಿಂದ ಯೇಸುವನ್ನ ಸಾಕ್ಷೀಕರಿಸಿದರು. ಆದ ಕಾರಣ ಇದನ್ನು ನೋಡುವಾಗ ನಮಗೆ ಒಂದು ನೆನಪಾಗೋ ವಿಷಯವೇನೆಂದರೆ, ಪ್ರಭು ಯೇಸು ಪೌಲನನ್ನ ಮುಖಾಮುಖಿಯಾಗಿ ಸಂಧಿಸಿದರು ದಮಸ್ಕಸಿನಲ್ಲಿ. ಪೌಲನ ಆತ್ಮಕಥನದಲ್ಲಿ ನಾವು ನೋಡಿದ್ದೇವೆ ಇದನ್ನ. ಅಲ್ಲಿ ಮುಖಾಮುಖಿಯಾಗಿ ಸಂಧಿಸಿದ ವೇಳೆ ಪ್ರಭು ನಾನೇನು ಮಾಡಬೇಕು ಎಂದು ಕೇಳುವಾಗ, ನೀನೆದ್ದು ನೇರ ಬೀದಿಗೆ ಹೋಗು, ನಾನು ಅಲ್ಲಿ ಮಾತನಾಡುತ್ತೇನೆ ಎಂದು ಇಮ್ಮಿಡಿಯೇಟ್ ಆಗಿ ದೇವರ ಆತ್ಮ ಅನನೀಯ ಎಂಬ ಪ್ರವಾದಿಗೆ ಮಾತನಾಡುತ್ತದೆ. ನೀನೆದ್ದು ತಾರ್ಸಾದಲ್ಲಿರುವ ಸೌಲನ ಮನೆಗೆ ಹೋಗು, ಅವನ ಮೇಲೆ ಪ್ರಾರ್ಥನೆ ಮಾಡು ಎಂಬುದಾಗಿ. ಅನನೀಯ ಹೇಳುತ್ತಾನೆ, ಪ್ರಭು ಸೌಲ ಎಷ್ಟು ಕಠಿಣವಾದ ವ್ಯಕ್ತಿ, ಯೇಸು ಮಾರ್ಗವನ್ನ ಅನುಸರಿಸುವ ಪ್ರತಿಯೊಬ್ಬರನ್ನ ಸೆರೆಮನೆಗೆ ತಳ್ಳಿದ್ದಾನೆ, ಹೋಗಿ ಹೋಗಿ ಅವನಿಗೆ ಪ್ರಾರ್ಥನೆ ಮಾಡಬೇಕಾ ಎಂದು. ಆಗ ದೇವರು ಅನನೀಯನಿಗೆ ಹೇಳುತ್ತಾರೆ, ಇವನು ನಾನು ಆಯ್ಕೆ ಮಾಡಿಕೊಂಡಿರುವ ಸಾಧನ, ಇವನು ನನ್ನ ದಾಸನು, ನನ್ನ ನಾಮದ ನಿಮಿತ್ತ ಎಷ್ಟು ಕಷ್ಟ ಸಂಕಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ನಾನು ಅವನಿಗೆ ತೋರಿಸಿಕೊಡುವೆನು. ಮಾತ್ರವಲ್ಲ, ಅರಸರು ಅಧಿಕಾರಿಗಳ ಮುಂದೆ ನನಗೆ ಸಾಕ್ಷಿಯಾಗಿ ಈತನನ್ನು ನಿಲ್ಲಿಸುತ್ತೇನೆ ಎಂಬುದಾಗಿ. ಧರ್ಮಸಭೆಯನ್ನು ಹಿಂಸಿಸುತ್ತಿದ್ದ ಸೌಲ, ದೇವರ ಪ್ರವಾದನೆ ಅವನ ಮೇಲೆ ಇರುವಾಗ ಸಂತ ಪೌಲನಾಗಿ ಮಾರ್ಪಟ್ಟು ಸಾಕ್ಷಿಯಾಗಿ ನಿಲ್ಲಿಸಲ್ಪಟ್ಟ. ಇಲ್ಲಿ ಅಗ್ರಿಪ್ಪ ರಾಜ, ಆ ರಾಜನ ಮುಂದೆ ಪೌಲನು ಇದೇ ಆತ್ಮಕಥನವನ್ನ ಹೇಳುತ್ತಾ ಬರ್ತಾನೆ. ಸೊ ಇದರಲ್ಲಿ ಮುಖ್ಯವಾದ ವಚನ 16, ಎದ್ದು ನಿಂತುಕೋ, ನಿನ್ನನ್ನು ನನ್ನ ದಾಸನನ್ನಾಗಿಯೂ ಸಾಕ್ಷಿಯನ್ನಾಗಿಯೂ ನೇಮಿಸಿಕೊಳ್ಳುವುದಕ್ಕಾಗಿ ನಿನಗೆ ದರ್ಶನವಿತ್ತಿದ್ದೇನೆ. ಇಂದು ಪ್ರಭು ಯೇಸು ನಮ್ಮೊಬ್ಬೊಬ್ಬರನ್ನ ಹೆಸರಿಡಿದು ಕರೆದಿರುವುದು ದೇವರ ದಾಸನಾಗಿ ದಾಸಿಯಾಗಿ ಜೀವಿಸುವುದಕ್ಕಾಗಿ. ದಾಸಿ ಅಂದರೆ ಏನು? ಗುಲಾಮತನ. ಯಾರ ಕೈ ಕೆಳಗೆ ನಾವು ಜೀವಿಸಲು ಒಪ್ಪಿಸಿಕೊಡುತ್ತೇವೋ ಅವರಿಗೆ ದಾಸರಾಗಿರುತ್ತೇವೆ. ಯೇಸುವಿನ ಕೈ ಕೆಳಗಡೆ ನಾವು ಜೀವಿಸಲು ಒಪ್ಪಿಸಿಕೊಡುವಾಗ ನನ್ನ ಆಸೆ ಆಕಾಂಕ್ಷೆ, ನಾನು ಅಳಿಯಬೇಕು, ಆತನು ನಮ್ಮಲ್ಲಿ ಬೆಳೆಯಬೇಕೆಂಬುದು. ಇಗೋ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ ಎಂದು ದಾಸನ ಮನೋಭಾವ. ದೇವರಿಗೆ ದಾಸನಾಗಿಯೂ ಸಾಕ್ಷಿಯನ್ನಾಗಿಯೂ ನೇಮಿಸಿಕೊಳ್ಳುವುದಕ್ಕಾಗಿ. ಲೋಕದ ಕಡೆಯವರೆಗೆ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿರಿ. ಸಾಕ್ಷಿ ಅಂದರೇನು? ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು, ರೋಗ ಸೌಖ್ಯವನ್ನು, ಸೂಚನಾ ಕಾರ್ಯಗಳನ್ನು ಪರರಿಗೆ ಪ್ರಕಟಪಡಿಸಿ ದೇವರ ನಾಮವನ್ನು ಮಹಿಮೆ ಪಡಿಸುವುದೇ ಆಗಿದೆ. ನಿನಗೆ ದರ್ಶನವಿತ್ತಿದ್ದೇನೆ. ಸೊ ಹಾಗೆ ಮುಂದಿನ ವಚನ ನಾವು ನೋಡ್ತೀವಿ, 17ನೇ ವಚನ, ಯಹೂದ್ಯರಿಂದಲೂ ಅನ್ಯ ಜನರಿಂದಲೂ ನಾನು ನಿನ್ನನ್ನು ಕಾಪಾಡುತ್ತೇನೆ. ಆಮೇನ್ ಎಂದು ಟೈಪ್ ಮಾಡುವ. ದುಷ್ಟರ ಕೈಯಿಂದಲೂ ಕ್ರೂರವಾದ ತೋಳಗಳ ಹಿಡಿತದಿಂದಲೂ ನನ್ನ ಯೇಸು ನನ್ನ ರಕ್ಷಕ ನನ್ನನ್ನು ಕಾಪಾಡುತ್ತಾರೆ. ಆಮೇನ್. ವಿಷಮಕರವಾದ ರೋಗ ರುಜಿನಗಳಿರಬಹುದು, ವಿಷ ವೈರಸ್ಗಳಿರಬಹುದು, ಸಾಲದ ಸಮಸ್ಯೆಗಳು, ಅಶರೀರ ಗಣಗಳು, ಅಂಧಕಾರ ಆಧಿಪತ್ಯ, ದುಷ್ಟ ಶಕ್ತಿಗಳಿಂದಲೂ ಕ್ರೂರವಾದ ಹಿಡಿತದಿಂದಲೂ ನನ್ನ ಯೇಸು ನನ್ನನ್ನು ಕಾಯ್ದು ಕಾಪಾಡುತ್ತಾರೆ. ಆಮೇನ್ ಎಂದು ಟೈಪ್ ಮಾಡುವ. ಈ ದಿನ ಆ ಒಂದು ವಾಕ್ಯದ ಶಕ್ತಿಯನ್ನು ನಿಮ್ಮ ಜೀವಿತದಲ್ಲಿ ನೋಡುವಿರಿ. ದೇವರು ನಮ್ಮನ್ನು ತನ್ನ ಕಣ್ಣು ಗುಡ್ಡೆಯಂತೆ ಪೋಷಿಸಿ ಪರಾಂಬರಿಸುವ ದೇವರಾಗಿದ್ದಾರೆ. ಧರ್ಮೋಪದೇಶ ಕಾಂಡ 32:10-11 ನಾವು ನೋಡ್ತೇವೆ, ಮರುಭೂಮಿಯಲ್ಲಿ ನಾನು ಇಸ್ರಾಯೇಲ್ ಜನಾಂಗವನ್ನು ಪ್ರೀತಿಸಿ ಅವರನ್ನು ಪೋಷಿಸಿ ಪರಾಂಬರಿಸಿದೆನು. ಹದ್ದು
ತನ್ನ ಮರಿಗಳನ್ನು ರೆಕ್ಕೆ ಅಡಿಯಲ್ಲಿಟ್ಟು ಕಾಯ್ದು ಕಾಪಾಡುವಂತೆ ನಾನು ಅವರನ್ನು ಸುರಕ್ಷಿತವಾಗಿ ನನ್ನ ಕಣ್ಣುಗುಡ್ಡೆಯಂತೆ ಕಾಪಾಡಿದ್ದೇನೆ ಎಂಬುದಾಗಿ. ಆದ ಕಾರಣ ಧೈರ್ಯದಿಂದಿರೋಣ, ಯಾವ ಹಾನಿಯೂ ನಮಗೆ ಸಂಭವಿಸಲಾರದು. ಓಕೆ, 18ನೇ ವಚನ, ನೀನು ಈ ಜನರ ಕಣ್ಣುಗಳನ್ನು ತೆರೆಯಬೇಕು, ಅಂಧಕಾರವನ್ನು ಬಿಟ್ಟು ಬೆಳಕಿಗೆ ಬರುವಂತೆ ಮಾಡಬೇಕು, ಸೈತಾನನ ಆಧಿಪತ್ಯವನ್ನು ತ್ಯಜಿಸಿ ದೇವರತ್ತ ತಿರುಗುವಂತೆ ಮಾಡಬೇಕು. ಹೀಗೆ ಅವರು ನನ್ನಲ್ಲಿಡುವ ವಿಶ್ವಾಸದ ಪ್ರಯುಕ್ತ, ವಿಶ್ವಾಸ ಪ್ರಭು ಯೇಸುವಿನಲ್ಲಿ ಇಡುವ ನಂಬಿಕೆ, ವಿಶ್ವಾಸದ ಪ್ರಯುಕ್ತ ಪಾಪ ವಿಮೋಚನೆಯನ್ನು ಪಡೆಯುವರು. ಇವತ್ತು ಪಾಪ ವಿಮೋಚನೆ ಪಡ್ಕೋಬೇಕು, ಪಾಪಗಳಿಂದ ಕ್ಷಮೆ ಹೊಂದಿಕೊಳ್ಳಬೇಕು, ಪಾಪಗಳಿಂದ ಬಿಡುಗಡೆಯಾಗಬೇಕೆಂದು ಅನ್ಯ ಜನರು ಗೊತ್ತಿಲ್ಲದೆ ಕಾಶಿ ಯಾತ್ರೆ ಅಥವಾ ತುಂಗಾ ನದಿ ಸ್ನಾನ, ಕಾವೇರಿ ನದಿ ಸ್ನಾನ, ನೀರಿನಿಂದ ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಮುಂದಾಗುತ್ತಾರೆ. ನೀರು ಶರೀರದ ಮಲಿನತೆಯನ್ನು ತೊಳೆದು ಶುದ್ಧೀಕರಿಸಬಲ್ಲದೆ ಹೊರತು ಪಾಪದ ದುಷ್ಪರಿಣಾಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಬದಲಿಗೆ ಈ ವಚನದಲ್ಲಿ ನಾವು ನೋಡ್ತೇವೆ, ಅನ್ಯ ಜನರ ಬಳಿಗೆ ನೀನು ಹೋಗು, ಅವರ ಕಣ್ಣುಗಳು ತೆರೆಯಬೇಕು, ಅವರ ಮನೋನೇತ್ರಗಳು ತೆರೆಯಬೇಕು, ಸೈತಾನನ ಆಧಿಪತ್ಯದಿಂದ ನನ್ನ ಜನರನ್ನು ಬಿಡುಗಡೆ ಮಾಡು. ಅದಕ್ಕಾಗಿ ದೇವರು ನಮಗೆ ಅಧಿಕಾರವನ್ನು, ಅಭಿಷೇಕವನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಯೇಸುವಿನಲ್ಲಿ ವಿಶ್ವಾಸವಿಡುವುದರ ಮೂಲಕ, ವಿಶ್ವಾಸ ಯೇಸುವಿನಲ್ಲಿ, ಯೇಸುವಿನ ಜನನ, ಶಿಲುಬೆಯ ಮರಣ, ಪುನರುತ್ಥಾನ, ದೇವರ ಪುತ್ರ ಎಂದು ನಂಬುವುದರ ಮೂಲಕ ಮಾತ್ರವೇ ಪಾಪಕ್ಷಮೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ನಂಬುವವನು ಪಾಪಕ್ಷಮೆಯನ್ನು ಹೊಂದಿಕೊಳ್ಳುತ್ತಾನೆ. ಆಗ ಯೇಸುವಿನ ರಕ್ತ ಅವನನ್ನು ಸಕಲ ನೀತಿಗಳಿಂದ, ಅಶುದ್ಧತೆಗಳಿಂದ ಶುದ್ಧೀಕರಿಸುತ್ತದೆ. ಅವರು ನನ್ನಲ್ಲಿಡುವ ವಿಶ್ವಾಸದ ಪ್ರಯುಕ್ತ ಪಾಪ ವಿಮೋಚನೆಯನ್ನು ಪಡೆಯುವರು. ಆಯ್ಕೆಯಾದವರಿಗಿರುವ ಹಕ್ಕು ಬಾಧ್ಯತೆಗಳಲ್ಲಿ ಭಾಗಿಗಳಾಗುವರು. ಆಯ್ಕೆಯಾದವರು ಇಲ್ಲಿ ಎಲ್ಲರೂ ಅಲ್ಲ, ಚೆನ್ನಾಗಿ ತಿಳಿಸ್ಕೊಳ್ಳಿ. ಮತ್ತಾಯ 22:14 ನಾವು ನೋಡ್ತೀವಲ್ವಾ, ಆಹ್ವಾನಿತರು ಅನೇಕರಾದರು, ಆಯ್ಕೆಯಾದವರು ಅಲ್ಪ ಮಂದಿ ಮಾತ್ರ. ಇವತ್ತು ನೀನು ಮತ್ತು ನಾನು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿದ್ದೇವೆ. ಐ ಆಮ್ ದ ಚೋಸನ್ ಒನ್. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ನಾನು ಭಾಗ್ಯವಂತನು, ಆಮೇನ್ ಎಂದು ನಾವು ಟೈಪ್ ಮಾಡುವ. ಅದನ್ನು ಮತ್ತೊಮ್ಮೆ ನವೀಕರಿಸೋಣ. ನಾನು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿದ್ದೇನೆ. ಕಾರಣ ನೋಡಿ, ಈ ಆಯ್ಕೆ ಅನ್ನೋದು ನಮ್ಮ ಸ್ವಂತ ಶಕ್ತಿ, ಸಾಮರ್ಥ್ಯ, ಜ್ಞಾನ, ಹಣ, ಆಸ್ತಿ, ಸತ್ಕಾರ್ಯ, ದಾನ ಧರ್ಮದಿಂದ ಅಲ್ಲ. ದೇವರ ಆಯ್ಕೆ ದೇವರ ಚಿತ್ತದ ಮೇಲೆ ಅವಲಂಬಿತವಾಗಿದೆ. ದೇವರು ಯಾರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೋ ಅವರು ನಿಜವಾಗಿಯೂ ಭಾಗ್ಯವಂತರು. ಅದಕ್ಕಾಗಿ ಯೋಹನ 15:16 ಪ್ರಭು ಯೇಸು ನುಡಿದರು, ನೀವು ನನ್ನನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಈ ದೊಡ್ಡ ಜನಸಮೂಹದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದು ನಾನು ನಿಮ್ಮನ್ನು ಹೆಸರೆಡೆದು ಕರೆದಿದ್ದೇನೆ ಅನ್ನುವ ರೀತಿಯಲ್ಲಿ ಇವತ್ತು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿರುವ ನಾವೆಲ್ಲರೂ ಭಾಗ್ಯವಂತರು. ನೋಡಿ, ಇಲ್ಲಿ ಒಂದು ವಚನ ಓದಿದ್ವಿ ನಾವು, ಆಯ್ಕೆಯಾದವರಿಗಿರುವ ಹಕ್ಕು ಬಾಧ್ಯತೆಗಳಲ್ಲಿ ಭಾಗಿಗಳಾಗುವುದು. ಸ್ವಲ್ಪ ಕಷ್ಟ ಆದರೂ ಅರ್ಥ ಮಾಡ್ಕೊಳ್ಳೋಣ. ಆಯ್ಕೆಯಾದವರಿಗೆ ಸಿಗುವ ಹಕ್ಕು ಬಾಧ್ಯತೆ, ಯಾರೆಲ್ಲ ಸೆಲೆಕ್ಟ್ ಆಗ್ತಾರೋ, ಚೋಸನ್ ಪೀಪಲ್, ಅವರಿಗೆ ಒಂದು ಬಾಧ್ಯತೆ ಉಂಟು, ಒಂದು ಸ್ವರ್ಗ ಸಾಮ್ರಾಜ್ಯದ ಬಾಧ್ಯತೆ ಉಂಟು. ಅದರಲ್ಲಿ ಭಾಗಿಗಳಾಗುವಂತೆ ನಮ್ಮನ್ನು ಕರೆದಿದ್ದಾರೆ ದೇವರು. ಈ ವಚನವನ್ನು ಓದುವಾಗ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 29-30 ಪವಿತ್ರಾತ್ಮರು ನಮಗೆ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿ. ನಿಮಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಆಮೇನೆಂದು ಹೇಳೋಣ. ಐ ಆಮ್ ದ ಚೋಸನ್ ಒನ್. ನಾನು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿದ್ದೇನೆ. ಆಯ್ಕೆ ಮಾಡಲ್ಪಟ್ಟಿರುವ ನಾನು, ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟವರು, ಭಾಗ್ಯವಂತರು, ಆ ಹಕ್ಕು ಬಾಧ್ಯತೆಗೆ ನಾವು ಹಕ್ಕುಳ್ಳವರು ಎಂಬುದಾಗಿ. ರೋಮ 8:29 ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ, ನಾವು ತಿಳ್ಕೊತೀವಿ, ನನಗೆ ಯೇಸು ಬಗ್ಗೆ ಗೊತ್ತಾದ ಮೇಲೆ ನಾನು ಯೇಸು ಹತ್ರ ಬಂದೆ, ನಾನು ಧ್ಯಾನಕೂಟಕ್ಕೆ ಹೋಗಿ ನವೀಕರಣ ಪ್ರಾರ್ಥನೆಯಲ್ಲಿ ಅಟೆಂಡ್ ಮಾಡಿದ್ಮೇಲೆ ಯೇಸು ಬಗ್ಗೆ ಅರ್ಥಕೊಂಡೆ. ನೋ, ನಾವು ಅರಿತುಕೊಂಡದ್ದು ಲೇಟು. ಅದಕ್ಕೆ ಯೋಹಾನರು ಬಹಳ ಸುಂದರವಾಗಿ ಹೇಳುತ್ತಾರೆ, ನಾವು ದೇವರನ್ನು ಪ್ರೀತಿಸುವುದರಲ್ಲಿ ಅಲ್ಲ, ದೇವರೇ ಮೊದಲು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರೆದ ಕಾರಣ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ. ಸೊ ಮೊದಲ ಪ್ರೀತಿ, ಮೊದಲ ಕರೆ ದೇವರಿಂದ ಬಂದಿರುವಂಥದ್ದು.
ದೇವರೇ ನಮ್ಮನ್ನು ಪ್ರೀತಿಸಿದ್ದಾರೆ. ಇದರಿಂದ ಪ್ರೀತಿಯ ನಿಜ ಗುಣ ವ್ಯಕ್ತವಾಗುತ್ತದೆ. ನಾವಿನ್ನು ದ್ರೋಹಿಗಳಾಗಿದ್ದಾಗಲೇ, ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿದರು. ತಾಯಿಯ ಗರ್ಭದಲ್ಲಿ ನಾವು ಸೃಷ್ಟಿಯಾಗುವುದಕ್ಕೆ ಮೊದಲೇ ದೇವರು ನಮ್ಮನ್ನು ಹೆಸರಿಡಿದು ಕರೆದಿದ್ದಾರೆ. ದೇವರ ಕರೆ ಅಮೂಲ್ಯವಾದುದು, ಅತಿ ಶ್ರೇಷ್ಠವಾದುದು. ಆ ದೇವರ ಕರೆಗೆ ಓಗೊಡುವವರು ಭಾಗ್ಯವಂತರು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ನೋಡಿ, ಆಯ್ಕೆಯಾದವರಿಗಿರುವ ಹಕ್ಕು ಬಾಧ್ಯತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾರನ್ನ ಮೊದಲೇ ಆರಿಸಿಕೊಂಡರೋ ಅವರು ತನ್ನ ಪುತ್ರ, ಏಕೈಕ ಪುತ್ರ ಯೇಸುವಿನ ಅನುರೂಪಿಗಳಾಗಬೇಕು. ಯೇಸುವಿನಂತೆ ಅವರು ಮಾರ್ಪಾಡಾಗಬೇಕೆಂದು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ನಮ್ಮನ್ನು ಕರೆದಿರೋದು ಈಗಲ? ನೋ 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 ನೋ. ಜಗತ್ತು ಸೃಷ್ಟಿಯಾಗುವ ಮೊದಲೇ ಕ್ರಿಸ್ತೇಸುವಿನಲ್ಲಿ ನಾವು ದೇವರ ಮಕ್ಕಳಾಗಬೇಕೆಂಬುದು ದೇವರ ಸಂಕಲ್ಪವಾಗಿತ್ತು. ಅದ್ಭುತ ಅದ್ಭುತ. ದೇವರ ಜ್ಞಾನ, ದೇವರ ಪ್ರೀತಿ, ದೇವರ ಕೃಪೆ, ದೈವ ಕರೆ ಅದ್ಭುತ, ಶ್ರೇಷ್ಠ, ಮಹಿಮಾನ್ವಿತವಾದುದು. ನೋಡಿ, ಯಾರನ್ನು ಮೊದಲೇ ಕರೆದಿದ್ದರೋ, ಮೊದಲೇ ನೇಮಿಸಿದ್ದರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಓದಿ ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ ವಚನ 29-30. ಅದ್ಭುತಕರವಾದ ವಚನ. ಇದಕ್ಕೆ ರೆಲೆವೆಂಟ್ ಆಗಿ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಚನ 18-20. ಇಗೋ, ದೇವರಾತ್ಮ ನನ್ನ ಮೇಲಿದೆ, ಅವರು ತನ್ನ ಪವಿತ್ರಾತ್ಮರಿಂದ ನನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನ, ರೋಗಿಗಳಿಗೆ ಸೌಖ್ಯವನ್ನ, ಶೋಷಿತರಿಗೆ ಸ್ವಾತಂತ್ರ್ಯವನ್ನ, ದೀನ ದಲಿತರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಅವರೆನ್ನನ್ನು ಅಭಿಷೇಕಿಸಿ ಕಳುಹಿಸಿದ್ದಾರೆ ಎಂದು ಪ್ರಭು ಯೇಸುವಿನಲ್ಲಿ ದೇವರ ಚಿತ್ತ, ದೈವ ಯೋಜನೆ ನೆರವೇರಿಸಲ್ಪಟ್ಟ ಅದೇ ಪ್ರಕಾರ ಸಂತ ಪೌಲನು ಧರ್ಮಸಭೆಯನ್ನು ಹಿಂಸಿಸುವ ವ್ಯಕ್ತಿಯಾಗಿದ್ದರೂ ಸಹ ತಾಯಿಯ ಗರ್ಭದಲ್ಲಿರುವಾಗಲೇ ಹೆಸರಿಡಿದು ಕರೆದ ದೇವರು ನಂಬಿಗಸ್ತರು. ಆತನು ದೇವರ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡು ಅನ್ಯ ಜನರು ಯೇಸುವನ್ನ ಅರಿತುಕೊಳ್ಳಲು, ಅನ್ಯ ಜನರು ಕ್ರಿಸ್ತೇಸುವನ್ನ ನಂಬುವುದರ ಮೂಲಕ ಪಾಪಕ್ಷಮೆಯನ್ನು ಪಡೆದುಕೊಂಡು ಆಯ್ಕೆಯಾದವರ ಹಕ್ಕು ಬಾಧ್ಯತೆಗಳಲ್ಲಿ ಭಾಗಿಗಳಾಗುವ ಸೌಭಾಗ್ಯವನ್ನ ಪ್ರಕಟ ಮಾಡಿದ್ದೀರಿ. ದೇವರ ಕೃಪೆ, ದೇವರ ಕರುಣೆ ಅಪಾರವಾದುದು. ಅನ್ಯ ಜನರೂ ಸಹ ಯೇಸುವಿನಲ್ಲಿ ವಿಶ್ವಾಸವಿಡುವುದರ ಮೂಲಕ ನೀತಿವಂತರು, ಪರಿಶುದ್ಧರು, ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿದ್ದು ಮಹಿಮಾ ಪದವಿಗೆ ಸೇರಿಸಿಕೊಳ್ಳುವ ಸೌಭಾಗ್ಯವನ್ನು ವಿಶೇಷವಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಂತತಿ ಸಂತಾನಕ್ಕೂ ಅನುಗ್ರಹಿಸಿದಕ್ಕಾಗಿ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರ ಕರೆಗೆ ಅನುಗುಣವಾಗಿ ಯೋಗ್ಯ ಬಾಳುವೆಯನ್ನು ನಾವು ನಡೆಸಿ ಕ್ರಿಸ್ತೇಸುವಿನ ದಾಸನಾಗಿ, ಕ್ರಿಸ್ತೇಸುವಿಗೆ ನೈಜ ಸಾಕ್ಷಿಯಾಗಿ ಜೀವಿಸುವಂತೆ ನಮ್ಮನ್ನು, ನಮ್ಮ ಕುಟುಂಬವನ್ನು ಪವಿತ್ರಾತ್ಮರು ಅಭಿಷೇಕ ಮಾಡಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.